ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ ಸರ್. ವಸೂಲಾತಿಯನ್ನು ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ ಸರ್. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀರಾ ಸರ್? ಕಿರುಕುಳ ಕೊಟ್ಟವರ ವಿರುದ್ಧ ಮೊದಲನೇ ಕ್ರಮನ ಅಥವಾ ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧನೂ ಕ್ರಮ ಆಗುತ್ತೆ? ಎಲ್ಲರ ಮೇಲೂ ಕ್ರಮ ಎರಡೂ ಮಾಡ್ತೀವಿ. ಕಿರುಕುಳ ಕೊಟ್ಟವರು ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಬಿಲಿಟಿ ಗೊತ್ತಾ? ನಿಮಗೆ ಲಾಫ್ ಟಾರ್ಟ್ಸ್ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ. ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದಾನಲ್ಲ, ಅವನು ಈಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇಮಿಡಿಯೇಟ್ ಆಗಿ ಮಾಡ್ತೀವಿ. ಅದಕ್ಕೆ ಈಗ ಅವ್ರು ಲಾ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು. ಕ್ಯಾಬಿನೆಟ್ ಮುಂದೆ ಮನುಷ್ಯ ಆಮೇಲೆ ಸುಗ್ರೀವಾಜ್ಞೆ ಮಾಡ್ತಾರೆ. ಅದಕ್ಕೆ ಪೂರ್ಣ ಅದನ್ನು ನಿಲ್ಸಕ್ ಹೋಗಲ್ಲ ನಾವು. ಯಾಕಂತಂದ್ರೆ ಸೊಸೈಟಿನಲ್ಲಿ ಬ್ಯಾಂಕ್ನಿಂದಲೇ ಸಾಲ ತಗೊಳಕ್ಕಾಗಲ್ಲ, ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಶುರುವಾಗಿರೋದು. ಸೊ ಅದನ್ನು ನಿಲ್ಸಕ್ಕಾಗಲ್ಲ ನಾವು, ಅದನ್ನ ರೆಗ್ಯುಲೇಟ್ ಮಾಡಬೇಕಲ್ಲ. ರೆಗ್ಯುಲೇಟ್ ಮಾಡದೆ ಹೋದ್ರೆ ಈ ಬಾರೋಯರ್ಸ್ಗಳಿಗೆ ತೊಂದರೆ ಆಗ್ತದಲ್ಲ, ಅನ್ಯಾಯ ಆಗ್ತದಲ್ಲ. ಹಿಂದೆ ಡೆಟ್ ರಿಲೀಫ್ ಆಕ್ಟ್ ಅನ್ನ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮೈತ್ರಿ ಗವರ್ಮೆಂಟ್ ಅಲ್ಲಿ. ಅದನ್ನ ಎನಾಕ್ಟ್ ಮಾಡಿದ್ರು, ಅದನ್ನ ಜಾರಿಗೆ ಬಂದಿತ್ತು. ಇಂಟ್ರೊಡ್ಯೂಸ್ ಮಾಡೋದು ಡೆಟ್ ರಿಲೀಫ್ ಆಕ್ಟ್, ಋಣಮುಕ್ತ ಕಾಯ್ದೆ ಈಗ ಅದೆಲ್ಲ ಚರ್ಚೆ ಕಾನೂನು ಮಾಡ್ತಾ ಇದೀವಿ. ಹೊಸ ಕಾನೂನು ಅಂತಂದ್ರೆ ಸುತ್ತಾ ಇದ್ದೀರಿ. ಥ್ಯಾಂಕ್ ಯು.